ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಅಲ್ಸೆಟ್ ಅರ್ಪಿಸುವ ಧರ್ಮದರ್ಪಣ ಕಾರ್ಯಕ್ರಮ. ಗುರುಜಿ, ಪತ್ರಗಳತ್ತ ಗಮನ ಹರಿಸೋಣ. ಮುಂದಿನ ಪತ್ರ ಆಂಧ್ರ ಪ್ರದೇಶದಿಂದ ಬಂದಿದೆ. ಸುರೇಶ್ ಅವರು ಕಳಿಸ್ಕೊಟ್ಟಿದ್ದಾರೆ. ಇವರ ಒಂದು ಭವಿಷ್ಯದ ಬಗ್ಗೆ ಇವರು ತಿಳ್ಕೊಳ್ಳಕ್ಕೆ ಕಾತರರಾಗಿದ್ದಾರೆ. ಜನನ 8/6/1982, ಸಮಯ ಬೆಳಗ್ಗೆ 4:15 6 ಗಂಟೆ ಒಳಗಾಗಿ ಸರಿಯಾಗಿ ಗೊತ್ತಿಲ್ಲ ಅಂತ ತಿಳಿಸಿದ್ದಾರೆ. ಇವರ ಜನ್ಮಸ್ಥಳ ಆಂಧ್ರ ಪ್ರದೇಶ ಅಂತಾನೆ ಇದೆ. ಇವರು ತಮ್ಮ ಒಂದು ಸಂಸಾರದ ಜೀವನದ ಬಗ್ಗೆ ತಿಳ್ಕೋಬೇಕಾಗಿದೆ. ಹಾಗೂ ಕೆಲಸ ಮಾಡ್ತಾ ಇದ್ದಾರೆ ಖಾಸಗಿ ಸಂಸ್ಥೆಯೊಂದರಲ್ಲಿ. ಪ್ರಮೋಷನ್ ಏನಾದ್ರೂ ಇದೆಯಾ ಅಂತ ಕೇಳ್ತಿದ್ದಾರೆ. ಸುರೇಶ್ ಅವರೇ, ನಿಮ್ಮದು ಮೂಲಾ ನಕ್ಷತ್ರ ಧನುರಾಶಿ ಇದೆ. ನಿಮ್ಮ ನಕ್ಷತ್ರದ ಪ್ರಕಾರ ಮತ್ತು ರಾಶಿಯಲ್ಲಿ ನೀವು ಹೇಳಿರುವಂತಹ ಟೈಮ್ ಏನಿದೆ ಅದು ವೃಷಭ ಲಗ್ನವನ್ನು ತೋರಿಸುತ್ತೆ. ಬುಧ ಮತ್ತು ಶುಕ್ರ ಮತ್ತು ಸೂರ್ಯ ನಿಮ್ಮ ಲಗ್ನದಲ್ಲಿದ್ದು, ದ್ವಿತೀಯದಲ್ಲಿ ರಾಹು, ಪಂಚಮದಲ್ಲಿ ಮಂಗಳ, ಷಷ್ಠದಲ್ಲಿ ಗುರು, ಸಪ್ತಮದಲ್ಲಿ ಯಾವುದೇ ಗ್ರಹ ಇಲ್ಲ, ಅಷ್ಟಮದಲ್ಲಿ ಚಂದ್ರಕೇತು, ವ್ಯಯದಲ್ಲಿ ಶುಕ್ರ. ಈ ಥರ ಒಂದು ಗ್ರಹಗಳ ಪರಿಸ್ಥಿತಿ ನಿಮ್ಮದಿದೆ. ಸೂರ್ಯ ಬುಧ ನಿಮ್ಮ ಲಗ್ನದಲ್ಲಿರುವುದರಿಂದ ತುಂಬ ಬುದ್ಧಿವಂತರು ನೀವು. ಇಲ್ಲಿಂದ ಆಂಧ್ರದಲ್ಲಿ ಇದ್ದು ಸಹಿತ ಕರ್ನಾಟಕದ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಿ, ಅದು ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ಅದೇ ಜೊತೆಗೆ ನಿಮಗೆ ಬುಧ ಮತ್ತು ಸೂರ್ಯ, ಬುಧಾದಿತ್ಯ ಸಮಾಯೋಗೋ ಧಾರ್ಮಿಕಶ್ಚ ವಿಚಕ್ಷಣ ಧನಿ ಬಹುಮತಿರ್ಜ್ಞೇಯ ಅಂತ ಹೇಳ್ತಾರೆ. ಧನವಂತರು, ತುಂಬ ಬುದ್ಧಿಯುಳ್ಳವರು ನೀವು. ಇವಾಗ ಸ್ವಲ್ಪ ಕಾಲದ ಬಗ್ಗಾಗಿ ನೀವು ಚಿಂತನೆ ಮಾಡಬೇಕಾಗಿದೆ. ಈಗ ನಿಮಗೆ ಚಂದ್ರದಶ ನಡೀತಾ ಇದೆ. ಇದು 2011ರಿಂದ ಪ್ರಾರಂಭ ಆಗಿದೆ. ಚಂದ್ರ ನಿಮಗೆ ಕುಂಡಲಿಯಲ್ಲಿ ಲಗ್ನ ಸ್ಥಾನದಿಂದ ಅಷ್ಟಮದಲ್ಲಿದ್ದಾನೆ. ಆದ್ದರಿಂದ ಆ ಅಷ್ಟಮ ಸ್ಥಾನ ಅನ್ನೋದು ಅಷ್ಟು ಶುಭವಾದ ಸ್ಥಾನ ಅಲ್ಲ, ಅದು ಚಂದ್ರ. ಅದರಿಂದ ಒಂದು ದೇವಿಯ ದರ್ಶನವನ್ನು ಮಾಡಿ ಮತ್ತೆ ನಿಮಗೆ ಬೇಗನೆ ಪ್ರಮೋಷನ್ ಆಗುತ್ತೆ. ಯಾಕೆಂದರೆ ಗುರು ಈಗ ನಿಮಗೆ ಷಷ್ಠದಲ್ಲಿದ್ದಾನೆ. ಸಪ್ತಮಕ್ಕೆ ಬರುವುದರೊಳಗಾಗಿ ನಿಮಗೆ ಪ್ರಮೋಷನ್ ಆಗಲಿಕ್ಕಿದೆ. ಅದು ಮುಂದಿನ ಮೇ ಅಥವಾ ಜೂನದ ಸಂದರ್ಭದಲ್ಲಿ ಆಗುವಂಥ ಎಲ್ಲ ಲಕ್ಷಣಗಳುಂಟು. ವ್ಯವಹಾರದಲ್ಲಿ ಚಂದ್ರದಶ ಅತ್ಯಂತ ಶ್ರೇಷ್ಠ ಅಂತ ನಾವು ಹೇಳುವುದಿಲ್ಲ. ಆದರೆ ಗುರುವಿನ ಮನೆಯಲ್ಲಿದ್ದಾನೆ. ಆ ಗುರು ನಿಮಗೆ ಷಷ್ಠದಲ್ಲಿದ್ದು ಶುಕ್ರನ ಮನೆಯಲ್ಲಿದ್ದಾನೆ. ಶುಕ್ರನಿಗೂ ಗುರುವಿಗೂ ಅಂದರೆ ಲಗ್ನಕ್ಕೂ ಲಗ್ನಾಧಿಪತಿಗೂ ಸಂಬಂಧ ಇದ್ದರೆ ಅದು ತುಂಬ ಒಳ್ಳೆಯದು ಅಂತ ಹೇಳುತ್ತೆ. ಶುಕ್ರನು ಮೇಷದಲ್ಲಿದ್ದು ಅದಕ್ಕೆ ಗುರುವಿನ ಸಂಬಂಧ ಇದೆ. ಶುಕ್ರೇ ಜೀವನಿರೀಕ್ಷಿತೆ ವಿತನುತೆ ಭೂಪೋದ್ಭವಂ ಭೂಪತಿಂ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಬೇರೆಯವರ ಸಹಾಯದಿಂದ ನಿಮಗೆ ಪ್ರಮೋಷನ್ನು ಮತ್ತು ಮೇಲಿನ ಸ್ಥಾನ ಸಿಗುವಂತಹ ಲಕ್ಷಣ ಉಂಟು. ಅದರಿಂದ ಬೇರೆಯವರ ಸಹಾಯವನ್ನು ಉಪಯೋಗಿಸಿಕೊಳ್ಳಿ, ನಿಮ್ಮ ಜೀವನದಲ್ಲಿ ಅನುಕೂಲವಾಗಲಿ ಅಂತ ನಾವು ಈ ಮೂಲಕ ಹಾರೈಸ್ತೇವೆ. ಗುರುಜಿ, ಈಗ ಬೆಂಗಳೂರಿನ ಪದ್ಮನಾಭನಗರದಿಂದ ಭವ್ಯ ಅವರು ನಮ್ಗೆ ಪತ್ರವನ್ನ ಬರೆದಿದ್ರು. ಈಗ ನಾವೇ ಖುದ್ದಾಗಿ ಅವರಿಗೆ ಕರೆ ಮಾಡ್ತಾ ಇದೀವಿ. ಬನ್ನಿ, ಇವರ ಸಮಸ್ಯೆ ಏನು ಅಂತ ತಿಳ್ಕೊಳ್ಳೋಣ. ಹಲೋ 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 ಭವ್ಯ ಅವರ? ಹಾ, ಹಾಯ್ ಅಕ್ಕ. ಹೇಗಿದ್ದೀರಮ್ಮ? ಹಾ, ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ ಅಕ್ಕ? ಆರಾಮಾಗಿದ್ದೀನಮ್ಮ. ಕಾರ್ಯಕ್ರಮವನ್ನ ನೋಡ್ತಾ ಇರ್ತೀರಾ? ಹಾ, ನೋಡ್ತಾ ಇರ್ತೀವಿ ಅಕ್ಕ. ತುಂಬಾ ಸಂತೋಷ. ಹೇಳಿಮ್ಮ, ನಿಮ್ ಸಮಸ್ಯೆ ಏನು? ಇಲ್ಲ, ನನ್ಗೆ ಯಾವಾಗ್ಲೂ ಹೆಲ್ತ್ ಪ್ರಾಬ್ಲಮ್ ಇದೆ. ಹಾ ಹಾ. ಯಾವ್ದು ಕೆಲಸ ಆಯ್ತಾ ಆದ್ರೂ ಅದ ಸರಿಯಾಗಿ ಆಗ್ತಿಲ್ಲ. ಸರಿ, ನಿಮ್ಮ ಜನ್ಮ ದಿನಾಂಕ ಹೇಳಿ. 3/3/1989. 89. ಸಮಯ? ಫ್ರೈಡೇ ರಾವ್ಕಾಲದಲ್ಲಿ ಅಂತ ಹೇಳಿದ್ದಾರೆ. ಬಟ್ 10:45 ಮೇ ಬಿ. ಬೆಳಗ್ಗೆ? ಹಾ, ಬೆಳಗ್ಗೆ 10:45 ಸುಮಾರು. ಜನ್ಮಸ್ಥಳ ಬೆಂಗಳೂರು ಅಲ್ಲಮ್ಮ? ಹಾ, ಇಲ್ಲ, ರಾಮನಗರ. ರಾಮನಗರ. ಗುರೂಜಿ ಅವರಿದ್ದಾರೆ, ಮಾತಾಡಿ. ಹಲೋ, ನಮಸ್ಕಾರ. ಹೇಳಿ ಅಮ್ಮ. ನಮಸ್ತೆ ಗುರುಜಿ. ಒಳ್ಳೇದಾಗ್ಲಿ, ಹೇಳಿ. ಹಾ ಗುರುಜಿ, ನನಗೆ ಹುಟ್ಟಾಗಿನ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದೆ. 89. ಹುಟ್ಟಾಗಿನ ಹೆಲ್ತ್ ಪ್ರಾಬ್ಲಮ್ ಇದೆ. ಬಟ್ ಹಾಸ್ಪಿಟಲ್ಗೆ ಹೋದ್ರು ಏನು ಪ್ರಾಬ್ಲಮ್ ಇಲ್ಲ ಅಂತಾರೆ. ಬಟ್ ಆದ್ರೂ ಅವಾಗ ಹುಷಾರಿರಲ್ಲ. ನಿಮ್ಮ ನಕ್ಷತ್ರ ಪೂರ್ವಾಷಾಢ ಧನುರಾಶಿ ಗೊತ್ತಮ್ಮ? ಹಾ, ಹೌದು ಗುರುಜಿ. ಲಗ್ನ ಬಂದು ನಿಮ್ಮದು ವೃಷಭ ಲಗ್ನ ಬರುತ್ತೆ ನೀವು ಹೇಳಿದ ಸಮಯಕ್ಕೆ. ಅಲ್ಲಿ ಗುರು ಮತ್ತು ಮಂಗಳ ಇದ್ದಾರೆ. ಚತುರ್ಥದಲ್ಲಿ ಅಂದರೆ ಸುಖ ಸ್ಥಾನದಲ್ಲಿ ಕೇತು ಇದೆ. ಅಷ್ಟಮದಲ್ಲಿ ಚಂದ್ರ ಮತ್ತು ಶನಿ. ಭಾಗ್ಯಭಾವದಲ್ಲಿ ಬುಧ ಇದೆ. ದಶಮದಲ್ಲಿ ಸೂರ್ಯ, ರಾಹು, ಶುಕ್ರ ನಿಮ್ಮ ಜಾತಕದಲ್ಲಿ. ವ್ಯಯಾಧಿಪತಿಯಾದ ಮಂಗಳನು ಲಗ್ನದಲ್ಲಿರುವುದರಿಂದ ಲಗ್ನೇ ಕುಜೆ ಕ್ಷತತನುಹು ಅಂತ ಹೇಳಿದರು. ನಿಮ್ಮ ಜೀವನದಲ್ಲಿ ತುಂಬ ಪೆಟ್ಟು ಬಿದ್ದಿದೆ ಅಂತ ಹೇಳುತ್ತೆ ಇದು. ಆರೋಗ್ಯದ ಸಮಸ್ಯೆ ನಿಮಗೆ ಚತುರ್ಥದಲ್ಲಿ ಕೇತು ಇರುವುದರಿಂದ, ಕರ್ಮಭಾವದಲ್ಲಿ ರಾಹು ಮತ್ತು ಶುಕ್ರ ಲಗ್ನಾಧಿಪತಿ ಕರ್ಮದಲ್ಲಿ ಅಸ್ತನಾಗಿರುವುದರಿಂದ ಈ ರೀತಿಯಾದಂತಹ ಒಂದು ದೋಷ ಬಂದಿದೆ ಅಂತ ಹೇಳಬೇಕಾಗುತ್ತೆ. ಇದು ಜನ್ಮಾಂತರದ ದೋಷ ಅಂತ ನಾವು ಕರಿತೇವೆ ಇದನ್ನ. ಇದಕ್ಕೆ ಸೂರ್ಯನ ಆರಾಧನೆಯನ್ನು ಮಾಡಬೇಕು. ನೀವು ಪ್ರತಿ ದಿವಸ ಬೆಳಗ್ಗೆ ಸೂರ್ಯ ನಮಸ್ಕಾರ, ಪ್ರಾಣಾಯಾಮಗಳನ್ನು ಮಾಡಬೇಕು. ಅದರ ಜೊತೆಗೆ ಆದಿತ್ಯ ಹೃದಯವನ್ನು ಓದುವಂತಹ ಒಂದು ಅಭ್ಯಾಸ ಇಟ್ಟುಕೊಳ್ಳಿ. ನಮ್ಮ ಅನುಗ್ರಹ ಕಾರ್ಯಕ್ರಮದಲ್ಲಿ ಬರುವ ವಿಷ್ಣು ಸಹಸ್ರನಾಮದ ಪಠನೆಯನ್ನ ತುಂಬ ಚೆನ್ನಾಗಿ ಮಾಡಿ. ಅದು ಅನುಕೂಲ ಆಗುತ್ತೆ ನಿಮ್ಮ ಜೀವನದಲ್ಲಿ.
ಹಾ ಗುರುಜಿ, ಯಾವ ಕೆಲಸ ಇದ್ ಮಾಡಿದ್ರೆ ಅದು ಆಗ್ತಾನೆ ಇಲ್ಲ ಗುರುಜಿ. ಅದೇ ಅದು ಕೆಲಸ ಆಗೋದಿಲ್ಲ ಅಂತಂದ್ರೆ, ಕೆಲಸ ಅಂದ್ರೆ ಕರ್ಮ ಅಂತ ಅರ್ಥ. ಕರ್ಮ ಆಗಬೇಕು ಅಂತಿದ್ರೆ ಲಗ್ನಾಧಿಪತಿ ಅತ್ಯಂತ ಬಲಿಷ್ಠನಾಗಿರಬೇಕು. ಲಗ್ನಾಧಿಪತಿ ಅಸ್ತನಾದರೆ ಆಗ ತುಂಬಾ ಕೆಲಸಗಳು ಅನಾನುಕೂಲಗಳಲ್ಲಿ ಹೋಗುತ್ತವೆ. ಅದಕ್ಕೆ ಆದಿತ್ಯ ಹೃದಯವನ್ನು ಮಾಡಬೇಕು. ಆದಿತ್ಯ ಹೃದಯ ಅಂದ್ರೆ ಮನಸ್ಸಿನಲ್ಲಿ ಒಂದು ಪ್ರಫುಲ್ಲತೆ ನಿಮಗೆ ಬರುತ್ತೆ. ಅದು ಬಂದ್ರೆ ಮುಂದಿನ ಕೆಲಸ ಕಾರ್ಯಗಳು ಸಾಧನೆ ಆಗುತ್ತವೆ. ಗುರುಜಿ, ಇವತ್ತು ಬಹಳ ವಿಶೇಷವಾದಂತಹ ಭಾನುವಾರ, ಜೊತೆಗೆ ವಾಮನ ಪೂಜೆ ಕೂಡ. ಈ ವಾಮನ ಪೂಜೆ ಮಾಡೋದ್ರಿಂದ ಯಾವ ರೀತಿಯಾದಂತಹ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ, ಹಾಗೂ ಪಂಚಗವ್ಯವನ್ನ ಸೇವಿಸೋದ್ರಿಂದ ಯಾವ ಫಲಗಳು ಸಿಗುತ್ತೆ, ಗಜಕೇಸರಿ ಯೋಗ ಅಂದ್ರೆ ಏನು, ಅದರಿಂದ ಯಾವ ಫಲ ಸಿಗುತ್ತೆ ಅನ್ನೋದ್ರ ಬಗ್ಗೆ ವಿಸ್ತಾರವಾಗಿ ನಮಗೆ ಹಾಗೂ ವೀಕ್ಷಕರಿಗೆ ಮಾಹಿತಿಯನ್ನ ಇಂದು ನೀವು ತಿಳಿಸ್ಕೊಟ್ಟಿದ್ದೀರಾ. ಜೊತೆಗೆ ಪತ್ರಗಳಿಗೂ ಹಾಗೂ ಫೋನ್ ಕರೆಗಳಿಗೂ ಕೂಡ ಉತ್ತಮವಾಗಿ ಸ್ಪಂದಿಸಿದ್ರಾ. ಇದೇ ರೀತಿ ನೀವು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರಬೇಕು. ಇನ್ನೂ ಹೆಚ್ಚು ಮಾಹಿತಿಗಳನ್ನ ನಮಗಾಗಿ ಹಾಗೂ ನಮ್ಮ ವೀಕ್ಷಕರಿಗಾಗಿ ಹೊತ್ತು ತರಬೇಕು ಅಂತ ನನ್ನ ಪ್ರಾರ್ಥನೆ. ಗುರೂಜಿ ಅವರು ಶನಿ ಪ್ರಭಾವದ ಬಗ್ಗೆ ಮಹತ್ತರವಾದಂತಹ ವಿಶ್ಲೇಷಣೆಯನ್ನ ನೀಡಲಿದ್ದಾರೆ. ಇದನ್ನ ತಪ್ಪದೆ ವೀಕ್ಷಿಸಿ ಫಲಗಳನ್ನ ನಿಮ್ಮದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಧರ್ಮದರ್ಪಣ ಕಾರ್ಯಕ್ರಮದ ಇಂದಿನ ಸಂಚಿಕೆಯನ್ನ ಇಲ್ಲೇ ಮುಗಿಸ್ತಾ ಇದ್ದೀವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.